TV20 ಕನ್ನಡ ವಾಹಿನಿಗೆ ಸ್ವಾಗತ. ನವ ವಿವಾಹಿತೆ ನೇಣಿಗೆ ಶರಣಾಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗುಳ್ಳದ ಮನೆ ಗ್ರಾಮದಲ್ಲಿ ಜರುಗಿದೆ. ಕಳೆದ 1 ತಿಂಗಳ ಹಿಂದಷ್ಟೇ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮೂಲದ ಬಿಂದು ಮತ್ತು ತರೀಕೆರೆ ತಾಲೂಕಿನ ಗುಳ್ಳದ ಮನೆ ನಿವಾಸಿ ಕುಮಾರ್ ವಿವಾಹವಾಗಿದ್ರು. ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡುವುದಾಗಿ ಕಳೆದ ಕೆಲ ದಿನಗಳಿಂದ ಬಿಂದು ಪಟ್ಟು ಹಿಡಿದು ಕೂತಿದ್ಲು ಎನ್ನಲಾಗಿದೆ. ಇದಕ್ಕೆ ಒಪ್ಪದ ಪತಿರಾಯ ಮನೆಯಿಂದಲೇ ಓಡಾಡಿ ವಿದ್ಯಾಭ್ಯಾಸ ಮುಂದುವರಿಸು ಎಂದಿದ್ದ. ಇದರಿಂದ ಮನನೊಂದು ಬಿಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಕುರಿತು ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಷ್ಟೇ ವಿವಾಹವಾಗಿ ಸುಖ ಸಂಸಾರವನ್ನು ನಡೆಸಬೇಕಾಗಿದ್ದ ಬಿಂದು ಮಸಣ ಸೇರಿರೋದು ವಿಪರ್ಯಾಸವೇ ಸರಿ. ಅಂತ ನನ್ನ ತಮ್ಮನ ಮಾಡ್ದಾನೆ ತಿಂಗಳ ಮೇಲೆ 3 ದಿವಸ 4 ದಿವಸ ಆಗಿದೆ. ತುಂಬಾ ಚೆನ್ನಾಗಿ ಅಂತ ಯಾವ ಹ್ಯಾಬಿಟ್ ನನ್ನಲ್ಲ ಭಾರಿ ಒಳ್ಳೆ ಇಷ್ಟ ಆಯ್ತಿಂದು ಕಣಪ್ಪ. ಕೇಳೇ ಮಾಡಿದ್ದವರ ರಿಲೇಷನ್ಗೆ ಸಂಬಂಧಿಕರು ಗಂಡಿನ ಕಡೆ ಎಲ್ಲ ಕೇಳಿದ್ರು. ಇಷ್ಟ ಮಾಡ್ತಾನಲ್ಲ ಕಣಪ್ಪ ದೇವ್ರನಂತ ನನ್ನ ತಮ್ಮ ಓದಕ್ ಕಳಿಸ್ತೀನಿ ಅಂತ ಅಷ್ಟಾಗಿರ್ಬೇಡ ಮನಿಂದನೇ ಓಡಾಡು ಒಂದು. ಅಯ್ಯೋ ಒಂದೇನು ತಪ್ಪಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.